ನಿಮ್ಮ ಲೈಫು ಸ್ಪೆಷಲಿ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಎಷ್ಟು ಬದಲಾಗಿದೆ ರಕ್ಷಕ್? ಬಿಫೋರ್ ಬಿಗ್ ಬಾಸ್ ಗುರು ಶಿಷ್ಯರು ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದಾದಮೇಲೆ ನನಗೆ ದೊಡ್ಡ ವೇದಿಕೆ ಅಂತ ಸಿಕ್ಕಿದೆ ನನಗೆ ಬಿಗ್ ಬಾಸು, ಇಡೀ ಕರ್ನಾಟಕ ನೋಡುವಂಥ ವೇದಿಕೆ. ಅದಾದಮೇಲೆ ರಕ್ಷಕ ಒಂದು ಒಳ್ಳೆ ಹೆಸರು ತೊಗೊಂಬಂದು ಕೊಡ್ತು. ನಿಜವಾಗ್ಲೂ ಒಂದು ಒಳ್ಳೆ ಲೈಫ್ ಕೊಡುತ್ತೆ ಬಿಗ್ ಬಾಸು. ಎಲ್ರಿಗೂ ಹೇಳ್ತಾ ಇರ್ತೀನಿ, ಒಂದು ಶೋ ನೀವು ಯಾವುದೇ ಮಾಡಿ ಶೋ, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ನೀವು ಆ ಒಂದು ಶೋಯಿಂದ ಆಚೆ ಬಂದಾದಮೇಲೆ ನೀವು ಜನಕ್ಕೆ ಕಾಣಿಸ್ಕೊಬೇಕು. ನೀವು ಬರೀ ಮನೇಲಿ ಕೂತ್ಕೊಂಡು ಒಂದು ಶೋ ಮಾಡಿದೆ, ನನ್ನ ಹತ್ರ ಒಂದು ಟ್ರೋಫಿ ಇದೆ, ಇಲ್ಲಾಂದರೆ ನಾನು ಏನೋ ಒಂದು ಮಾಡಿದೆ ಹೋಗಿ ಬಂದುಬಿಟ್ಟೆ ಅನ್ನೋದು ಅದು ಲೆಕ್ಕ ಆಗಲ್ಲ. ನೀವು ಒಂದು ಶೋ ಹೋಗಿ ಬಂದಾದಮೇಲೆ ನೀವು ಅದನ್ನು ಹೆಂಗೆ ನಡ್ಸ್ಕೊಂಡು ಹೋಗ್ತೀರ ಇಡೀ ವರ್ಷ, ಪ್ಲಸ್ ಒಂದು ವರ್ಷಕ್ಕೆ ಅನ್ನೋದು ಅಲ್ವೇ ಅಲ್ಲ, ಅದು ನಿಮ್ಮ ಲೈಫ್ ಲಾಂಗ್ ನಡ್ಸ್ಕೊಂಡು ಹೋಗಬೇಕು. ಇದು ನೋಡಿ 2 ವರ್ಷ ಆಯಿತು ನಾನು ರಕ್ಷಕ್ಕೆ ಬಂದು, ಇವತ್ತಿಗೂ ಬಿಗ್ ಬಾಸ್ ಅಂತ ಗುರ್ತಿಡಿತಾರೆ ಅಂತ ಹೇಳಿದ್ರೆ ನಾನು ಪ್ರತಿ ಇವೆಂಟಲ್ಲೂ ಕಾಣಿಸ್ಕೊತೀನಿ, ಪ್ರತಿ ಓಪನಿಂಗ್ಸಲ್ಲಿ ಕಾಣಿಸ್ಕೊತೀನಿ, ಪ್ರತಿಯೊಬ್ಬರ ಜೊತೆ ನಿಂತ್ಕೊಂಡಿರ್ತೀನಿ. ಅದಕ್ಕೆ ನಾನು ರಕ್ಷಕ್ಕೆ ಇಲ್ಲಿ ಗಂಟ ಬರೋಕ್ಕೆ ಸಾಧ್ಯ ಆಯಿತು. ಅದಾದಮೇಲೆ ಸುವರ್ಣ ಸೆಲೆಬ್ರಿಟಿ ಲೀಗ್ ಅಂತ ಮಾಡಿದೆ, ಒಂದು 3 ಮಂತ್ಸ್ ಶೋ ಮಾಡಿದ್ವಿ. ರೀಸೆಂಟಾಗಿ ಭರ್ಜರಿ ಬ್ಯಾಚುಲರ್ಸ್ ಅಂತ ಮಾಡಿದ್ವಿ, ಅದೊಂದು 6 ಮಂತ್ಸ್ ಮಾಡಿದ್ವಿ ಶೋ, ಒಳ್ಳೆ TRP ಬಂತು ಅಂತ, ಅದ್ರಲ್ಲಿ ರನ್ನರಪ್ ಆದೆ. ಜನಕ್ಕೆ ಪ್ರತಿನಿತ್ಯ ಕಾಣಿಸ್ಕೊತಾ ಇರಬೇಕು. ಆವಾಗ ನಾವು ಬೇರೆ ಶೋಗೂ ನಮ್ಮನ್ನ ಕರೀತಾರೆ, ಪ್ರಮೋಟ್ ಮಾಡ್ತಾರೆ, ಇನ್ನೊಂದು ಸಿನಿಮಾ ಆಗಿರಲಿ ಸೀರಿಯಲ್ ಆಗಿರಲಿ ಎಲ್ಲ ಕಡೆ ಕರೀತಾರೆ, ಒಂದು ಚಾನ್ಸ್ ಕೊಡ್ತಾರೆ. ಅದಕ್ಕೆ ಎಲ್ಲ ಕಂಟೆಸ್ಟೆಂಟ್ಸ್ ಹೇಳೋದು ಒಂದೇ, ನೀವು ಒಂದು ವಾರಕ್ಕೆ ಬಂದರೆ ಅಂತ ದಯವಿಟ್ಟು ಯಾರು ಬೇಜಾರಾಗಬೇಡಿ, ಇಲ್ಲ ನೀವು ಗೆದ್ದಿಲ್ಲ ಅಂತ ಬೇಜಾರಾಗಬೇಡಿ. ಆ ವೇದಿಕೆ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ನೀವೆಲ್ಲ ಅದೃಷ್ಟ ಮಾಡಿದ್ದೀರಾ ಆ ಒಂದು ವೇದಿಕೆಗೆ ಹೋಗೋಕ್ಕೆ, ನೀವು ಹೋಗಿದ್ದೀರಾ, ಅದರಿಂದ ಒಂದು ಒಳ್ಳೆ ಸಕ್ಸಸ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಆ ಹೆಸರನ್ನ ನಡ್ಸ್ಕೊಂಡು ಹೋಗಿ ಅಷ್ಟೇ. ಈಗ ಭರ್ಜರಿ ಬ್ಯಾಚುಲರ್ ಮಾಡಿದ್ರಿ, ಭರ್ಜರಿ ಬ್ಯಾಚುಲರ್ ಮಾಡ್ತಾ ಮಾಡ್ತಾ ಭರ್ಜರಿ ಲವರ್ ಆದ್ರ ಅಂತ ರಕ್ಷಕ್ ಅವರು? ಯಾಕಂದರೆ ರಮೋಲಾ ಜೊತೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಿದೆ. ಈಗ ಏನಿದ್ರು ನಾನು ಬ್ಯಾಚುಲರ್ ಅಲ್ಲ ಲವರ್ ಅಂತ ಹೇಳ್ಕೊಳ್ಳೋ ಥರ ಇದ್ದಾರೆ ರಕ್ಷಕ್ ಅವರು ಅಂತ ಸುದ್ದಿಗಳು ಹರಿದಾಡ್ತಿದೆ, ನಿಜಾನ ಹೇಗೆ? ಸುದ್ದಿ ಮಾಡೋರ್ಗೇನು ಸುದ್ದಿ ಮಾಡ್ತಾನೆ ಇರ್ತಾರೆ ಪಾಪ, ಬರೆಯೋರ್ಗೇನು ಬರೀತಾನೆ ಇರ್ತಾರೆ, ಕಮೆಂಟ್ ಹಾಕೋರ್ಗೇನು ಕಮೆಂಟ್ ಹಾಕ್ತಾನೆ ಇರ್ತಾರೆ, ತೊಂದರೆ ಇಲ್ಲ. ಯಾಕಂದರೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಎಲ್ಲ ಟ್ರೋಲ್ ಪೇಜಸ್ಸು, ಎಲ್ಲ ಮೀಮ್ಸ್ ಪೇಜಸ್ಸು, ಎಲ್ಲ ನ್ಯೂಸ್ ಚಾನಲ್ಸು, ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಭರ್ಜರಿಗೆ ಹೋದಾಗ ರಕ್ಷಕ್ನ ಸಾಫ್ಟ್ ಕಾರ್ನರ್ ಆಗಿರ್ಬೋದು, ರಕ್ಷಕ್ನ ಇನ್ನೊಂದು ಫೇಸ್ ಆಗಿರ್ಬೋದು, ಎಲ್ಲ ಭರ್ಜರಿ ಬ್ಯಾಚುಲರ್ಸಲ್ಲಿ ನೋಡಿದ್ರು. ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ರಕ್ಷಕ್ ಭರ್ಜರಿ ಬ್ಯಾಚುಲರ್ಸು ರನ್ನರಪ್ ಆಗಿದ್ದು, ರಕ್ಷಕ್ ಜೋಡಿ ಇಷ್ಟ ಆಗಿದ್ದು. ಆ ಒಂದು ಪೇರು, ಆ ಕಮ್ಯುನಿಕೇಷನ್ಸು, ನಮ್ಮಲ್ಲಿ ಇದ್ದಿದ್ದು ಒಂದು ಬಾಂಡಿಂಗ್, ಅದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಯಿತು ಸ್ಕ್ರೀನಲ್ಲಿ. ಏನೇ ಆಗಲಿ ತೊಂದರೆ ಇಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು, ಜನರ ಆಶೀರ್ವಾದ ಇರಬೇಕು, ಅದೊಂದೇ ಕೇಳ್ಕೊಳ್ಳೋದು. ಏನೇ ಆದರೂ ನಿಮ್ಮೆಲ್ಲರ ಮುಂದೆ ಬರ್ತೀವಿ, ಇದೇ ಥರ ಕ್ಯಾಮ್ರಾ ಮುಂದೆ ಕೂತ್ಕೊತೀವಿ. ಅವತ್ತು ನಿಮ್ಮ ಮುಂದೆ ಕಾರ್ಡ್ ಓಪನ್ ಮಾಡಿದಾಗ ಇನ್ವಿಟೇಷನ್ನು ಯಾರ ಹೆಸರು ಇರುತ್ತೆ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ, ಖುಷಿ ಪಡೋಣ. ರಮೋಲಾ ಅಂತ ಏನಾದರೂ ಇರುತ್ತಾ? ಡಬಲ್ ಆರ್ ಅಂತ ಏನಾದರೂ ಇರುತ್ತಾ ರಮೋಲಾ ಅಂತ? ನನಗೆ ಈ ಥರ ಪ್ರಶ್ನೆ ಎಲ್ಲ ಕೇಳಿದಾಗ ಸ್ವಲ್ಪ ಕಿವಿ ಮುಚ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ. ಇನ್ನು ರಕ್ಷಕ್ ಅವರು ಯಾವಾಗ ನೋಡಿದ್ರು ಸಾಕಷ್ಟು ಈವೆಂಟ್ಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಯಾವ ಒಂದು ಬಟ್ಟೆ ಶೋರೂಮ್ ಆಗಿರಲಿ, ಬೇರೆ ಆಗಿರಲಿ, ಎಲ್ಲ ಈವೆಂಟ್ಸಲ್ಲೂ ಇರ್ತಾರೆ. ಹೌದು, ಸೊ ನಾನು ಅದೆಲ್ಲ ಹೇಳ್ತಾ ಇರೋದು. ಸೊ ಎಲ್ಲಿ ನೋಡಿದ್ರು ನೀವೇ, ನೀವು ಹೋಗಿದ ಕಡೆ ವಿವಾದನೂ ಆಗುತ್ತೆ, ಇಲ್ಲ ಅಂದರೆ ಕ್ರೇಜು ಕ್ರಿಯೇಟ್ ಆಗಿಬಿಡುತ್ತೆ ಅಲ್ಲಿ. ಸೊ ಎಷ್ಟು ಅರ್ನ್ ಮಾಡ್ತಿದ್ದಾರೆ ಅಂತ ಈಗ ಅಫ್ಕೋರ್ಸ್ ಒಂದು ಅಂದಾಜು ಅಮೌಂಟ್ ಹೇಳೋದಾದರೆ, ಬಿಗ್ ಬಾಸಿಂದ ಬಂದು ನೀವು 2 ಇಯರ್ಸ್ ಆಯಿತು, 2 ಇಯರ್ಸಿಂದನೂ ನಾವು ನೋಡ್ತಾನೆ ಇದ್ದೀವಿ. ಯಾವ ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲಿ ನೋಡಿದ್ರು ನೀವೇ ಇರ್ತೀರಾ. ಸೊ ಎಷ್ಟು ಅರ್ನ್ ಮಾಡಿರ್ಬೋದು ಇಷ್ಟೊತ್ತಿಗೆ ರಕ್ಷಕ್ ಅವರು? ನಾನು ತುಂಬ ಚಿಕ್ಕ ಹುಡುಗ ಅಲ್ವಾ, ಅದಕ್ಕೋಸ್ಕರ ಚಿಕ್ಕ ಸಂಭಾವನೆ ಕೊಡ್ತಾರೆ. ರೀಸೆಂಟಾಗಿ ನಾನು ಯಾರನ್ನೋ ಒಬ್ರನ್ನ ಮೀಟ್ ಮಾಡಿದ್ದೆ, ಅವರು ವಿನ್ನರು. ಅವ್ರು ಹೇಳ್ತಿದ್ರು, ನಾನೇ ಗೆದ್ದಾದ್ಮೇಲೆ ಅಷ್ಟು ಇವೆಂಟ್ ಮಾಡಿಲ್ಲ, ನೀನು ಇಷ್ಟು ಇವೆಂಟ್ ಮಾಡ್ಕೊಂಡು ಹೋಗ್ತಿದ್ಯಾ ಅಂದರು. ನಾನು ಹೇಳ್ತಾ ಅಲ್ವಾ, ನಾನು ಯಾವಾಗಲೂ ಜನದ ಮಧ್ಯದಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ, ಜನ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಆರ್ ಮೈನಸ್ ಅದು ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಏನೇ ಬಂದರೂ ಅದನ್ನು ನಾನು ಫೇಸ್ ಮಾಡ್ತೀನಿ. ಇಲ್ಲಿ ನಾವು ಬಂದಿರೋದೇ ಫೇಸ್ ಮಾಡೋಕ್ಕೆ. ಒಂದು ರಾಜಕೀಯಕ್ಕೆ ಹೋದರೆ ಪಬ್ಲಿಕ್ ಮುಂದೆ ನಿಂತಿರಬೇಕು, ಸಿನಿಮಾಗೆ ಬಂದರೆ ಪಬ್ಲಿಕ್ ಮುಂದೆ ನಿಂತಿರಬೇಕು. ಯಾವುದೇ ವಿವಾದಗಳು ಬಂದರೂ ಅದನ್ನು ನಾವು ಫೇಸ್ ಮಾಡೋಕ್ಕೆ ನಾವು ರೆಡಿಯಾಗಿರಬೇಕು. ಅದು ಪ್ಲಸ್ ಆಗಿರಲಿ ಮೈನಸ್ ಆಗಿರಲಿ. ಖುಷಿಯಾದಾಗ ಆರ ಹಾಕ್ಸ್ಕೊತೀವಿ, ಬೈದಾಗ ಬೈಸ್ಕೊಂಡ್ಬೇಕು. ಅದಕ್ಕೆ ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದಿರೋದೀನಿ ಇಲ್ಲಿ. ಅದಕ್ಕೋಸ್ಕರ 2 ವರ್ಷದಿಂದ ರಕ್ಷಕ್ ಚಾಲನೆಯಲ್ಲೇ ಇದ್ದಾರೆ. ನನ್ನ ಯಾರ್ಯಾರು ಇನ್ವೈಟ್ ಮಾಡ್ತಾರೆ, ಅವ್ರ ಪ್ರೀತಿಯಿಂದ ಇನ್ವೈಟ್ ಮಾಡ್ತಾರೆ, ಬರಬೇಕು ಅಂತ ಹೇಳ್ತಾರೆ. ಖಂಡಿತ ನಿಮ್ಮ ಸಂಭಾವನೆ ಎಷ್ಟು ಅಂತ ಕೇಳ್ತಾರೆ, ನಾನು ಇಷ್ಟು ಅಂತ ಹೇಳ್ತೀನಿ. ಸರಿ, ಅದಕ್ಕೆ ರೆಡಿಯಾಗಿದ್ದರೆ ರೆಡಿಯಾಗಿ ಅಂತ ಹೇಳ್ತಾರೆ. ನಾನು ಇನ್ನೊಂದು ಯಾರ ಹತ್ರನೂ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಲ್ಲ. ಪಾಪ ಅವರೇ ಏನೋ ಒಂದು ಶ್ರಮ ಪಟ್ಟು ಇಷ್ಟೇನೋ ಮಾಡಬೇಕು ಅಂತ ಒಂದು ಕನ್ಸಲ್ ಮಾಡಿರ್ತಾರೆ. ನಮ್ಮನ್ನೇನೋ ಕರ್ಸ್ಬೇಕಂತ ಒಂದು ಆಸೆ ಇರುತ್ತೆ ಅವ್ರಿಗೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಂತ ಹೇಳ್ತೀನಿ. ಕೊಡೋಕ್ಕಾಗಲಿಲ್ಲವರು ಹಂಗೆ ಹೋಗ್ಬಿಟ್ಟು ಆರಾಮಾಗಿ ಬರ್ತೀನಿ ಫ್ರೀಯಾಗಿ, ಆ ಥರ ಅಷ್ಟೇ. ನಾನು ಯಾವುದೇ ಈವೆಂಟ್ಸ್ ಬಂದರೂ ಆ ಈವೆಂಟ್ನ ಒಂದು ದುಡ್ಡು ಕೊಡಿಕೊತೀನಿ. ಯಾರೋ ಒಬ್ರು ಹೆಲ್ಪಿಗೆ ಬಂದಾಗ ನನ್ನ ಮನೆ ಹತ್ರ ಇನ್ನು ಯಾರೋ ಒಬ್ರಿಗೆ ಬಂದು ಕೇಳ್ತಾರೆ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಹಾಕಿರ್ತಾರೆ, ನಾನು ಈವೆಂಟ್ ಬರೋಕ್ಕೆ ದುಡ್ಡು ಅವ್ರಿಗೆ ನಾನು ಕೊಟ್ಬಿಡ್ತೀನಿ ಅದನ್ನು.